ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ದೀರಾ, ನಮ್ಮ ದೇವಸ್ಥಾನಗಳಿಗೆ ಕಟ್ಟು ಬಿದ್ದಿದೆ. ಮೊದಲು ತುಂಬ ಚೆನ್ನಾಗೇ ನಡೀತಿತ್ತು, ತುಂಬ ಜನ ಬರ್ತಿದ್ದರು. ದೇವರು ಏನೇ ಬೇಡಿಕೆಗಳನ್ನು ದೇವರ ಮುಂದೆ ಇಟ್ಟರೂ ಸಹ ದೇವರು ಶುಭ ಅಶುಭ ಸೂಚನೆಗಳನ್ನು ಕೊಡ್ತಿತ್ತು, ಹೂಗಳನ್ನು ಕೊಡ್ತಿತ್ತು. ಆಸೆ ಈಡೇರುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹೇಳ್ತಿತ್ತು. ಆದರೆ ಈಗ ಸಂಪೂರ್ಣವಾಗಿ ಎಲ್ಲದಕ್ಕೂ ಕಟ್ಟನ್ನೋದು ಬಿದ್ದುಬಿಟ್ಟಿದೆ. ಜನನೂ ಬರ್ತಿಲ್ಲ, ಧನಾಕರ್ಷಣ ಶಕ್ತಿ ಅನ್ನೋದು ಇಲ್ಲ. ಆಮೇಲೆ ದೇವರು ಶುಭ ಅಶುಭ ಸೂಚನೆಗಳನ್ನು ಕೊಡ್ತಿಲ್ಲ. ಶಕ್ತಿ ಅನ್ನೋದೇ ಇಲ್ಲ, ಪೂರ್ತಿಯಾಗಿ ಶಕ್ತಿ ಅನ್ನೋದು ಕ್ಷೀಣಿಸಿಬಿಟ್ಟಿದೆ ಅಂತ ತುಂಬ ಜನ ನೀವು ಕಾಲ್ ಮಾಡ್ತಿದ್ದೀರ. ಮೊದಲು ಕಟ್ಟನ್ನೋದು ಯಾಕೆ ಬೀಳುತ್ತೆ ಅಂದರೆ, ಸರಿಯಾದ ರೀತಿಯಲ್ಲಿ ದೇವಸ್ಥಾನಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದಾಗಿರಲ್ಲ, ದಿಗ್ಬಂಧನ ಶಕ್ತಿ ಅನ್ನೋದು ಇರಲ್ಲ. ಆದ ಕಾರಣ ಏನಾಗುತ್ತೆ, ದೇವಸ್ಥಾನಗಳಿಗೆ ಕಟ್ಟನ್ನೋದು ಬೀಳುತ್ತೆ. ಆ ಥರ ಕಟ್ಟು ಬೀಳಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ತೋರಿಸ್ತಿರುವಂತಹ ಪ್ರಾಣ ಪ್ರತಿಷ್ಠಾಪನಾ ಯಂತ್ರಗಳು, ದಿಗ್ಬಂಧನ ಯಂತ್ರಗಳು, ಸಿದ್ಧಿ ಚಕ್ರಗಳು, ಆಮೇಲೆ ಆ ದೇವತೆಗೆ ಸಂಬಂಧಪಟ್ಟಂತಹ ಮೂಲ ಯಂತ್ರಗಳು, ನಿಮ್ಮ ದೇವಸ್ಥಾನದಲ್ಲಿ ಯಾವ ದೇವತೆಯನ್ನು ನೀವು ಆರಾಧನೆ ಮಾಡ್ತಿರ್ತೀರ, ಪ್ರತಿಯೊಂದು ದೇವತೆಗೆ ಮೂಲ ಯಂತ್ರ ಅನ್ನೋದು ಮುಖ್ಯವಾಗಿ ಇರುತ್ತೆ. ಮೂಲ ಯಂತ್ರಗಳನ್ನು ರಚನೆ ಮಾಡಬೇಕು, ಸಿದ್ಧಿ ಚಕ್ರಗಳನ್ನು ರಚನೆ ಮಾಡಬೇಕು, ಆಮೇಲೆ ಚಕ್ರಗಳನ್ನು ರಚನೆ ಮಾಡಬೇಕು, ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಯಂತ್ರಗಳನ್ನು ರಚನೆ ಮಾಡಬೇಕು, ಆಮೇಲೆ ದಿಗ್ಬಂಧನ ಯಂತ್ರಗಳನ್ನು ರಚನೆ ಮಾಡಬೇಕು. ಎಲ್ಲ ಯಂತ್ರಗಳನ್ನು ರಚನೆ ಮಾಡಿದ ಮೇಲೆ ಪ್ರತಿಯೊಂದು ಯಂತ್ರಕ್ಕೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಏನಿದೆ, ಶಾಪ ಅನ್ನೋದು ಇದೆ. ಶಾಪ ಅನ್ನೋದು ವಿಮೋಚನೆ ಮಾಡಬೇಕು ಯಂತ್ರಗಳಿಗೆ. ತದನಂತರ ಏನು ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನಾ ಮಂತ್ರದಿಂದ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ನೀವು ಕೆಲವೊಂದು ಅಭಿಷೇಕಗಳನ್ನು ಮಾಡಿ ಜೀವ ಕಳೆಯನ್ನು, ಚೈತನ್ಯ ಶಕ್ತಿಯನ್ನು ನೀವು ಯಂತ್ರಗಳಿಗೆ ತುಂಬಬೇಕು. ತುಂಬಿದಾದ ಮೇಲೆ ಕೇವಲ ಯಂತ್ರಗಳಿಂದ ಮಾತ್ರ ದೇವತೆಗೆ ಶಕ್ತಿ ಅನ್ನೋದು ಬರಲ್ಲ. ಯಾಕಂದರೆ ಯಂತ್ರಗಳಿಗೆ ಶಕ್ತಿಯನ್ನು ನೀಡೋಂಥದ್ದು ಯಾವುದು ಅಂದರೆ ದೇವ ಮೂಲಿಕೆಗಳು. ಈ ಮೂಲಿಕೆಗಳನ್ನು ಸಿದ್ಧಿ ದಿನಗಳಲ್ಲಿ, ಶುಭ ನಕ್ಷತ್ರಗಳಲ್ಲಿ ಆಮಂತ್ರಣವನ್ನು ಕೊಟ್ಟು ಪದ್ಧತಿ ಪ್ರಕಾರ ತಂದಿರಬೇಕು. ತಂದಂತಹ ವನಸ್ಪತಿಗಳನ್ನು ಏನು ಮಾಡಬೇಕು, ಅವುಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಜೀವಶಕ್ತಿ, ಚೈತನ್ಯ ಶಕ್ತಿಯನ್ನು ಸಹ ಆ ಮೂಲಿಕೆಗಳಿಗೂ ಸಹ ತುಂಬಬೇಕು. ತುಂಬಿದಾದ ಮೇಲೆ ನಾವು ಈ ಯಂತ್ರಗಳಲ್ಲಿ ಹಾಕಿ ಕುಡಿಕೆ ರೂಪದಲ್ಲಿ ಮಾಡಿ ದೇವರ ವಿಗ್ರಹಗಳ ಕೆಳಗಡೆ ಭಾಗದಲ್ಲಿ ಆಗಲಿ ಅಥವಾ ಬಲಗಡೆ ಭಾಗದಲ್ಲಿ ಆಗಲಿ ಅಥವಾ ದೇವರ ವಿಗ್ರಹಗಳ ಒಳಗಡೆಯೇ ಆಗಲಿ, ಇವುಗಳನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇ ಆದರೆ ತುಂಬ ಅಂದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಶಕ್ತಿ ಅನ್ನೋದು ಬರುತ್ತೆ. ಬ್ರಹ್ಮಾಂಡದಲ್ಲಿ ಇರುವಂತಹ ಒಂದು ಅದ್ಭುತವಾದ ಶಕ್ತಿ ಆ ದೇವರ ವಿಗ್ರಹದಲ್ಲಿ ಬರುತ್ತೆ. ಯಾಕೆಂದರೆ ದೇವಮೂಲಿಕೆಗಳಲ್ಲಿ 108 ದೇವಮೂಲಿಕೆಗಳನ್ನು ಸೇರಿಸಬೇಕು. ಶಕ್ತಿ ಅನ್ನೋದು ಬರಬೇಕಂದ್ರೆ 108 ದೇವಮೂಲಿಕೆಗಳನ್ನು ಸೇರಿಸಬೇಕು. ಆಮೇಲೆ 108ರಲ್ಲಿ ಏನು ಮಾಡಬೇಕು ಅಂದರೆ ಬದನಿಕೆಗಳು ಅಂತ ಬರುತ್ತೆ. ದೇವಮೂಲಿಕೆಗಳ ಬದನಿಕೆಗಳು ಅಂದರೆ ಅಪರೂಪವಾಗಿ ಸಿಗುವಂತಹ ವಸ್ತುಗಳವೆಲ್ಲನೂ ಮೂಲಿಕೆಗಳು. ಆ ಬದನಿಕೆಗಳನ್ನು ಸಹ ಹಾಕಬೇಕು. ಆಮೇಲೆ ಏಕಮೂಲಿಕೆಯಲ್ಲಿ ಮಾಡಿದಂತಹ ಪಾದರಸದ ಮೇಣವನ್ನು ಇವುಗಳಲ್ಲಿ ಸೇರಿಸಬೇಕು. ಆ ಪಾದರಸದ ಮೇಣದಲ್ಲಿ ಏನು ಮಾಡಬೇಕು ಅಂದರೆ ಒರ್ಜಿನಲ್ ಆಗಿರುವಂತಹ ಗೋರೋಚನ, ಒರ್ಜಿನಲ್ ಆಗಿರುವಂತಹ ಪುನುಗು, ಒರ್ಜಿನಲ್ ಆಗಿರುವಂತಹ ಕಸ್ತೂರಿಗಳನ್ನು ಏನು ಮಾಡಬೇಕು, ಮಿಶ್ರಣವನ್ನು ಮಾಡಿ ಯಂತ್ರಗಳಿಗೆ ಲೇಪನವನ್ನು ಮಾಡಬೇಕು. ಆಮೇಲೆ ನವಪಾಷಾಣಗಳು ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ, ಅವುಗಳನ್ನು ಸಹ ಇವುಗಳಲ್ಲಿ ಸೇರಿಸಬೇಕು. ಇಷ್ಟೆಲ್ಲ ಮೂಲಿಕೆಗಳನ್ನು, ಯಂತ್ರಗಳನ್ನು ರಚನೆ ಮಾಡಿ ವನಸ್ಪತಿಗಳಿಂದ ಯಂತ್ರೋಕ್ತವಾಗಿ, ಮಂತ್ರೋಕ್ತವಾಗಿ, ಶಾಸ್ತ್ರೋಕ್ತವಾಗಿ ನಾವು ಮಾಡಿದಂತಹ ಒಂದು ಶಕ್ತಿಗೆ ಮತ್ತೆ ಏನು ಮಾಡಬೇಕು, ಯಾವ ದೇವರ ವಿಗ್ರಹ ಇರುತ್ತೆ ದೇವಸ್ಥಾನದಲ್ಲಿ, ಆ ದೇವರ ವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಗಾಯತ್ರಿ ಮಂತ್ರ ಅನ್ನೋದು ಇರುತ್ತೆ. ಪ್ರತಿಯೊಂದು ದೇವತೆಗೂ ಗಾಯತ್ರಿ ಮಂತ್ರ ಅನ್ನೋದು ಇದೆ. ಆ ಗಾಯತ್ರಿ ಮಂತ್ರದಿಂದ ಮತ್ತೆ ಅಭಿಮಂತ್ರಿಸಬೇಕು. ಮತ್ತೆ ಪ್ರಾಣ ಪ್ರತಿಷ್ಠಾಪನಾ ಮಂತ್ರದಿಂದ ಅಭಿಮಂತ್ರಿಸಬೇಕು. ಆಮೇಲೆ ಮತ್ತೆ ದಿಗ್ಬಂಧನ ಮಂತ್ರದಿಂದ ಅಭಿಮಂತ್ರಿಸಬೇಕು. ಆಮೇಲೆ
ಗಾಯತ್ರಿ ಮಂತ್ರ ಸಾಮಾನ್ಯವಾಗಿರುವಂತಹ ಶ್ರೀ ಗಾಯತ್ರಿ ಮಂತ್ರವನ್ನು ಮತ್ತೆ ಅಭಿಮಂತ್ರಿಸಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಶಕ್ತಿ ಚೈತನ್ಯ ಅನ್ನೋದು ಉತ್ಪಾದನೆ ಆಗುತ್ತೆ. ಇಂತಹ ಶಕ್ತಿಯನ್ನು ನಾವು ದೇವರ ವಿಗ್ರಹದಲ್ಲಿ ಇರಿಸಿದ್ದೇ ಆದರೆ ಆ ದೇವರ ವಿಗ್ರಹಕ್ಕೆ ಏನಾಗುತ್ತೆ, ಶಕ್ತಿ ಅನ್ನೋದು ಉನ್ನತವಾಗಿ ಇರುತ್ತೆ. ಬ್ರಹ್ಮಾಂಡದಲ್ಲಿ ಇರುವಂತಹ ಶಕ್ತಿಯನ್ನು ಅದು ಏನು ಮಾಡುತ್ತೆ, ಹೀರಿಕೊಳ್ಳುತ್ತೆ. ಆ ದೇವಸ್ಥಾನದ ಮೇಲೆ ಯಾರೇ ವಾಮಾಚಾರ ಪ್ರಯೋಗಗಳನ್ನು ಮಾಡಲಿ ಅಥವಾ ಕಟ್ಟು ಪ್ರಯೋಗಗಳನ್ನು ಮಾಡಲಿ, ಅದು ಯಾವುದು ಏನಾಗುತ್ತೆ, ತಾಕೋದಿಲ್ಲ. ಆ ದೇವಸ್ಥಾನಗಳಿಗೆ, ಆ ದೇವರಿಗೆ ಯಾವುದೂ ತಾಕೋದಿಲ್ಲ, ಆ ಜಾಗಕ್ಕೂ ಸಹ ತಾಕೋದಿಲ್ಲ. ಯಾಕಂದರೆ ದಿಗ್ಬಂಧನ ಶಕ್ತಿ ಅನ್ನೋದು ಕಾಪಾಡುತ್ತೆ. ಪ್ರತಿಯೊಂದು ದೇವಸ್ಥಾನಗಳಿಗೂ ದಿಗ್ಬಂಧನ ಶಕ್ತಿ ಅನ್ನೋದು ಇರಬೇಕು. ದಿಗ್ಬಂಧನ ಶಕ್ತಿ ಅನ್ನೋದು ಇಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಕಟ್ಟುಗಳನ್ನು ಸುಲಭವಾಗಿ ಯಾರಾದರೂ ಹಾಕ್ತಾರೆ. ಯಾಕಂದರೆ ಒಂದು ದೇವಸ್ಥಾನ ಇದೆ ಅಂದರೆ ಅದಕ್ಕೆ ನೂರಾರು ಶತ್ರುಗಳನ್ನೋದು ಇರ್ತಾರೆ. ಆ ಶತ್ರುಗಳು ಕೆಲವೊಂದು ವಾಮಾಚಾರಗಳ ಮೂಲಕ, ಕೆಲವೊಂದು ದುಷ್ಟ ಮಾರ್ಗಗಳ ಮೂಲಕ ಏನು ಮಾಡ್ತಾರೆ, ಕಟ್ಟುಗಳನ್ನು ಹಾಕಿದಾಗ ಕಟ್ಟನ್ನೋದು ಬೀಳುತ್ತೆ. ಕಟ್ಟನ್ನೋದು ಬಿದ್ದರೆ ಅಲ್ಲಿ ಜನಾಕರ್ಷಣೆ ಶಕ್ತಿ ಇರಲ್ಲ. ಆಮೇಲೆ ದೇವರಿಗೂ ಸಹ ಶಕ್ತಿ ಅನ್ನೋದು ಕ್ಷೀಣಿಸಿರುತ್ತೆ. ಈ ಥರ ನಾವು ದಿಗ್ಬಂಧನ ಶಕ್ತಿಯನ್ನು, ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಯಂತ್ರಗಳನ್ನು, ಸಿದ್ಧಿ ಚಕ್ರಗಳನ್ನು, ಯಂತ್ರಗಳನ್ನು, ಮೂಲ ಯಂತ್ರಗಳನ್ನು, ಆಮೇಲೇನು ದೇವಮೂಲಿಕೆಗಳನ್ನು, ಈ ಥರ ನಾವು ದೇವರುಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇ ಆದರೆ ಅಲ್ಲಿ ಯಾರೇ ಏನೇ ವಾಮಾಚಾರ ದುಷ್ಟ ಪ್ರಯೋಗಗಳು ಮಾಡಿದರೂ ಸಹ ಆ ಜಾಗಕ್ಕೆ ಯಾವುದೂ ತಾಕೋದಿಲ್ಲ. ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ ಶಕ್ತಿ ಅನ್ನೋದು. ಯಾವ ವಿಗ್ರಹದಲ್ಲಿ ಈ ಶಕ್ತಿ ಅನ್ನೋದು ಇರಲ್ಲ, ಆ ಜಾಗದಲ್ಲಿ ಸುಲಭವಾಗಿ ಕಟ್ಟುಗಳನ್ನೋದು ಬೀಳುತ್ತೆ, ವಾಮಾಚಾರ ಪ್ರಯೋಗಗಳನ್ನೋದು ತಾಕುತ್ತೆ. ಹಲವಾರು ಸಮಸ್ಯೆಗಳನ್ನೋದು ಆ ದೇವಸ್ಥಾನದಲ್ಲಿ ಕ್ರಿಯೇಟ್ ಅನ್ನೋದಾಗುತ್ತೆ. ಇಂತಹ ವಾಮಾಚಾರ ಪ್ರಯೋಗಗಳಿಂದ, ಕಟ್ಟುಗಳಿಂದ ಹಲವಾರು ದೇವಸ್ಥಾನಗಳನ್ನು ಕ್ಲೋಸ್ ಮಾಡಿರೋದು ನಾವು ನೋಡಿದ್ದೇವೆ. ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂದರೆ ಅಲ್ಲಿ ಶಕ್ತಿ ಅನ್ನೋದು ಅಧಿಕವಾಗಿ ಇರಲ್ಲ, ಪರಿಪೂರ್ಣತೆಯಿಂದ ಆ ವಿಗ್ರಹ ಇರಲ್ಲ. ಆದ ಕಾರಣ ಅಲ್ಲಿ ಏನಾಗುತ್ತೆ, ವಾಮಾಚಾರ ಪ್ರಯೋಗಗಳು, ಕಟ್ಟುಗಳನ್ನೋದು ಬೀಳುತ್ತೆ. ಇಂತಹ ಕಟ್ಟುಗಳು, ವಾಮಾಚಾರ ಪ್ರಯೋಗಗಳು ವಿಗ್ರಹಗಳಿಗೆ ಬೀಳಬಾರ್ದು, ತಾಕಬಾರ್ದು, ಆಮೇಲೆ ದೇವಸ್ಥಾನಕ್ಕೂ ಸಹ ತಾಕಬಾರ್ದು ಅಂದರೆ ಇಂತಹ ಪವರ್ಫುಲ್ ಆಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನು, ದಿಗ್ಬಂಧನವನ್ನು ಮಾಡಬೇಕಾಗುತ್ತೆ. ಇಂತಹ ಸಮಸ್ಯೆ ಯಾರಿಗಾದರೂ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ, ನನಗೆ ನೀವು ನೇರವಾಗಿ ಕರೆಯನ್ನು ಮಾಡಿ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನಗಳನ್ನು, ಮಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.